ಹಾಯ್, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಲಕ್ಷ್ಮೀಗೌಡ. ಯಾರೆಲ್ಲ ಇನ್ನು ನನ್ನ ಕಾಮನಬಿಲ್ಲು ಕಥಾಗುಚ್ಛ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ಕತೆಗಳನ್ನು ಕೇಳ್ತಿದ್ದೀರಾ, ಸಬ್ಸ್ಕ್ರೈಬ್ ಮಾಡಿ ಕತೆ ಕೇಳಿ. ನನ್ನ ಕತೆ ನಿಮ್ಮೆಲ್ಲರಿಗೂ ಇಷ್ಟ ಆದರೆ ಕಮೆಂಟ್ ಮಾಡಿ, ಶೇರ್ ಮಾಡಿ. ದ್ವೇಷದ ಜ್ವಾಲೆ ಮುಂದುವರೆದ ಸಂಚಿಕೆ. ಮಗಳ ಮಾತು ಕೇಳುತ್ತಿದ್ದಂತೆಯೇ ಶ್ರಾವಣಿಯವರ ಮನಸ್ಸು ಕರಗಿ ನೀರಾಯಿತು. ನನ್ನ ಮಗಳು ತನ್ನಿಂದಾಗಿ ಜೀವನವಿಡೀ ಒಂಟಿಯಾಗಿ ಬದುಕಬೇಕಾ? ಅವಳು ಕೂಡ ಎಲ್ಲರಂತೆ ಗಂಡ ಮಕ್ಕಳು ಎಂದು ಖುಷಿಯಾಗಿರಬೇಕು. ಅಣ್ಣ ಹೇಳುತ್ತಿರುವುದರಲ್ಲೂ ಅರ್ಥ ಇದೆ. ನಾನು ಈ ರೀತಿ ಹಠ ಮಾಡಿದರೆ ನನ್ನ ಮಗಳ ಜೀವನ ಹಾಳಾಗುತ್ತದೆ. ನಾನೇ ನನ್ನ ಕೈಯಾರೆ ಅವಳ ಜೀವನವನ್ನು ಹಾಳು ಮಾಡಿದಂತೆ ಆಗುತ್ತದೆ ಎಂದು ಯೋಚಿಸಿದವರು ಮಗಳ ಬಳಿಗೆ ಬಂದು ಅವಳ ಕೈ ಹಿಡಿದು, ಇಲ್ಲ ಸಾಗರಿ, ನನ್ನಿಂದ ನಿನ್ನ ಜೀವನ ಹಾಳಾಗಬಾರ್ದು. ನನ್ನ ಮೊದಲ ಮಗಳನ್ನು ತಿಂದುಕೊಂಡ ಮನೆಗೆ ನನ್ನ ಎರಡನೇ ಮಗಳನ್ನು ಕಳಿಸಲು ನನ್ನ ಮನಸ್ಸು ಹಿಂದೇಟು ಹಾಕಿದ್ದು ನಿಜ. ಹಾಗಂತ ನಿನ್ನ ಜೀವನ ಹಾಳಾಗುತ್ತಿರುವುದನ್ನು ನೋಡಿಕೊಂಡು ಸುಮ್ಮನಿರಲು ಆಗುವುದಿಲ್ಲ. ಅಣ್ಣ ಹೇಳಿದ ಹಾಗೆ ಸತ್ತಿರುವ ಮಗಳ ಬದುಕಿಗಿಂತ ಬದುಕಿರುವ ಮಗಳ ಜೀವನ, ಅವಳ ಖುಷಿ ಮುಖ್ಯ. ನೀನು ಆರ್ಯನ ಜೊತೆ ಖುಷಿಯಾಗಿ ಜೀವನ ಮಾಡ್ತೀನಿ ಅಂದರೆ ನಾನು ಯಾಕೆ ಬೇಡ ಅನ್ಲಿ? ತುಂಬು ಮನಸ್ಸಿನಿಂದ ಹೇಳ್ತಿದ್ದೀನಿ, ನಿನ್ನ ಗಂಡನ ಮನೆಗೆ ನೀನು ಹೋಗು ಎಂದು ಕಣ್ಣಲ್ಲಿ ನೀರು ತುಂಬಿಕೊಂಡು ಹೇಳಿದರು. ಒಡನೆಯೇ ತಾಯಿಯನ್ನು ತಬ್ಬಿ ಜೋರಾಗಿ ಅತ್ತು ಬಿಟ್ಟಳು ಸಾಗರಿ. ಸಾರಿ ಅಮ್ಮ, ಆರ್ಯ ಅವರನ್ನು ಹೊರತುಪಡಿಸಿ ಬೇರೆ ಯಾರನ್ನು ನನ್ನ ಮನಸ್ಸು ಗಂಡ ಎಂದು ಒಪ್ಪುವುದಿಲ್ಲ. ಅವರನ್ನು ಬಿಟ್ಟು ಬದುಕುವ ಶಕ್ತಿ ನನ್ನಲ್ಲಿ ಇಲ್ಲ. ಅಷ್ಟೇ ಅಲ್ಲ ಅಮ್ಮ, ಅವರು ಅಗ್ನಿಗೆ ಒಳ್ಳೆಯ ಫಾದರ್ ಕೂಡ ಎಂದಳು. ಮಗಳಿಂದ ಹಿಂದೆ ಸರಿದು ಅವಳ ಕಣ್ಣೀರನ್ನು ತೊಡೆದವರು, ಸರಿ, ನಿನ್ನಿಷ್ಟನೇ ನನ್ನಿಷ್ಟ ಎಂದರು. ಹೆಂಡತಿ ಮನಸ್ಸು ಬದಲಾಯಿಸಿದ್ದು ಶ್ರೀಕಾಂತ್ ಅವರ ಮನಸ್ಸಿಗೆ ನೆಮ್ಮದಿ ಆವರಿಸಿತು. ಹೆಂಡತಿಯ ಹಠದಿಂದ ಮಗಳ ಜೀವನ ಹಾಳಾಗುತ್ತಿದೆ ಎಂದು ಬಹಳ ನೊಂದುಕೊಳ್ಳುತ್ತಿದ್ದರು. ಆದರೆ ಈಗ ಮಗಳನ್ನು ಅಳಿಯನ ಮನೆಗೆ ಕಳುಹಿಸಲು ಒಪ್ಪಿಗೆ ಕೊಟ್ಟಿದ್ದು ದೊಡ್ಡ ಸಮಾಧಾನ ಅವರಿಗೆ. ಥ್ಯಾಂಕ್ಸ್ ಬಾವಾ, ಇವತ್ತು ನಿಮ್ಮಿಂದ ಶ್ರಾವಣಿಯ ಮನಸ್ಸು ಬದಲಾಯಿತು. ಇಲ್ದಿದ್ರೆ ಅವಳು ಇನ್ನೂ ಹಠ ಮಾಡುತ್ತಿದ್ದಳು. ಅವಳನ್ನು ಕನ್ವಿನ್ಸ್ ಮಾಡಲು ನಮ್ಮಿಂದ ಆಗಲಿಲ್ಲ. ನಿಮ್ಮಿಂದ ಸಾಧ್ಯ ಆಯಿತು ನೋಡಿ ಎಂದು ವಿಶ್ವನಾಥ್ ಅವರಿಗೆ ಧನ್ಯವಾದ ತಿಳಿಸಿದರು ಶ್ರೀಕಾಂತ್. ಸಾಗರಿ, ಇನ್ನೇನು ನಿನ್ನಮ್ಮ ಒಪ್ಪಿ ಆಯ್ತಲ್ಲ, ನಾನು ಆರ್ಯನಿಗೆ ಕಾಲ್ ಮಾಡಿ ಹೇಳ್ತೀನಿ, ಅವನೇ ಬಂದು ನಿನ್ನನ್ನು ಕರೆದುಕೊಂಡು ಹೋಗ್ತಾನೆ ಎಂದರು ಶ್ರೀಕಾಂತ್. ಬೇಡ ಡ್ಯಾಡಿ, ಟೈಮ್ ನೋಡಿಕೊಂಡು ನಾನೇ ಅವರ ಜೊತೆ ಮಾತನಾಡುತ್ತೇನೆ ಎಂದಳು. ಹೋ, ನೀನು ಮೊದಲು ನನ್ನ ಅಳಿಯನಿಗೆ ಪ್ರಪೋಸ್ ಮಾಡಬೇಕೇನೋ ಅಲ್ವಾ ಎಂದು ಮಗಳನ್ನು ಛೇಡಿಸಿದರೆ ಅವರ ಮಾತಿಗೆ ಅವಳ ಮುಖ ನಾಚಿಕೆಗೆ ರಂಗೇರಿತು. ಅಲ್ಲಿ ನಿಲ್ಲಲಾಗದೆ ಕೋಣೆಗೆ ನಡೆದಳು ಸಾಗರಿ. ಅವಳ ನಾಚಿಕೆಯನ್ನು ನೋಡಿ ಎಲ್ಲರ ಮುಖದಲ್ಲೂ ನಗು ಅರಳಿತು. ಅಂದು ಸಾಗರಿ ಕನಕಾಂಬರ ಬಣ್ಣದ ಸೀರೆ ಉಟ್ಟು ತುಂಬ ಮುದ್ದಾಗಿ ತಯಾರಾಗಿದ್ದಳು. ಯಾವಾಗಲೂ ಆಫೀಸ್ ಬಟ್ಟೆಯಲ್ಲಿ ತಯಾರಾಗುತ್ತಿದ್ದ ಮಗಳು ಇಂದು ಸೀರೆ ಉಟ್ಟಿರುವುದನ್ನು ನೋಡಿ, ಸಾಗರಿ, ಇವತ್ತು ಆಫೀಸಿಗೆ ಹೋಗೋದಿಲ್ವಾ? ಸೀರೆ ಉಟ್ಟಿದೀಯಾ? ಏನು ಸ್ಪೆಷಲ್ ಎಂದರು ಶ್ರಾವಣಿ. ಸ್ಪೆಷಲ್ ಏನಿಲ್ಲ ಅಮ್ಮ, ನಾನು ಅಗ್ನಿ ಇಬ್ಬರು ದೇವಸ್ಥಾನಕ್ಕೆ ಹೋಗಿ ಬರೋಣ ಅಂತ ಎಂದಳು. ಶ್ರಾವಣಿ ಹಾಗೂ ಅಲ್ಲೇ ಇದ್ದ ಶ್ರೀಕಾಂತ್ ಅವರಿಗೆ ಅವಳ ಮಾತು ಕೇಳಿ ಅಚ್ಚರಿಯಾಯಿತು. ದೇವರು, ದೇವಸ್ಥಾನ, ಪೂಜೆ ಎಂದರೆ ಬಹುದೂರ ಅವಳು. ಏನು ಹೇಳ್ತಿದ್ದೀಯಾ ನೀನು? ನಿಜವಾಗಿಯೂ ದೇವಸ್ಥಾನಕ್ಕೆ ಹೋಗ್ತಿದ್ದೀಯಾ ಎಂದು ಅನುಮಾನದ ಧ್ವನಿಯಲ್ಲೇ ಕೇಳಿದರು ಶ್ರಾವಣಿ. ಹ್ಞೂ ಅಮ್ಮ ಎಂದಳು. ನಾನು ಯಾವಾಗಲಾದರೂ ಒಮ್ಮೆ ದೇವಸ್ಥಾನಕ್ಕೆ ಹೋಗಿ ಬರೋಣ ಅಂದರೆ ಮೂಗು ಮುರಿಯುತ್ತಿದ್ದವಳು ಇದೇನು ಸಡನ್ನಾಗಿ ದೇವಸ್ಥಾನಕ್ಕೆ ಹೋಗ್ತೀನಿ ಎಂದು ಹೇಳುತ್ತಿದ್ದೀಯಾ ಎಂದರು. ಇವತ್ತು ಶುಕ್ರವಾರ, ಮಗಳು ಅಪರೂಪಕ್ಕೆ ದೇವಸ್ಥಾನಕ್ಕೆ ಹೋಗುತ್ತಿದ್ದಾಳೆ. ಖುಷಿ ಪಡುವುದು ಬಿಟ್ಟು ಹೀಗೆ ಅನುಮಾನ ಪಡ್ತಿದ್ದೀಯಲ್ಲ ಶ್ರಾವಣಿ. ನನ್ನ ಮಗಳು ನನ್ನ ಅಳಿಯನ ಜೊತೆ ಮಾತನಾಡುವುದಕ್ಕೂ ಮೊದಲೇ ದೇವರ ಬಳಿ ಸ್ಪೆಷಲ್ ಅಪ್ಲಿಕೇಶನ್ ಹಾಕಲು ಹೋಗುತ್ತಿರಬಹುದು. ಹೋಗಿ ಬರಲಿ ಬಿಡು ಎಂದು ನಗುತ್ತಲೇ ಹೇಳಿದರು ಶ್ರೀಕಾಂತ್. ಡ್ಯಾಡಿ, ನೀವು ಹೇಳುವ ರೀತಿ ಏನೂ ಇಲ್ಲ. ದೇವರ ಬಳಿ ಅಪ್ಲಿಕೇಶನ್ ಹಾಕಲು ಮಾತ್ರ ದೇವಸ್ಥಾನಕ್ಕೆ ಹೋಗುತ್ತಾರಾ? ಯಾಕೋ ಇವತ್ತು ಅಗ್ನಿ ಜೊತೆ ಹೊರಗೆ ಹೋಗಬೇಕು ಅನಿಸಿತು. ಪ್ರಶಾಂತವಾದ ವಾತಾವರಣ ಅಂದರೆ ಅದು ದೇವಸ್ಥಾನ, ಅದಕ್ಕೆ ಅಲ್ಲಿಗೆ ಹೋಗಿ ಬರೋಣ ಅಂತ ಎಂದಳು. ನಾನು ತಮಾಷೆ ಮಾಡಿದೆ, ಹೋಗಿ ಬಾ ಮಗಳೇ ಎಂದು ಅವಳ ಕೆನ್ನೆ ತಟ್ಟಿದರು ಶ್ರೀಕಾಂತ್. ಮಗನನ್ನು ಕರೆದುಕೊಂಡು ಖುಷಿಯಲ್ಲಿಯೇ ದೇವಸ್ಥಾನದ ಕಡೆ ಹೊರಟಳು ಸಾಗರಿ. ದೇವಸ್ಥಾನದ ಆವರಣದ ಬಳಿ ಕಾರನ್ನು ನಿಲ್ಲಿಸಿದವಳು ಮೊದಲು ತಾನು ಕಾರಿನಿಂದ ಇಳಿದು ನಂತರ ಪಕ್ಕದ ಸೀಟಿನಲ್ಲಿ ಸೀಟ್ ಬೆಲ್ಟ್ ಹಾಕಿಕೊಂಡು ಕೂತಿದ್ದ ಮಗುವನ್ನು ಕೆಳಗಿಳಿಸಿ ಹಿಂದಿನ ಸೀಟಿನಲ್ಲಿ ಇರಿಸಿದ್ದ ಪೂಜಾ ಸಾಮಗ್ರಿಯನ್ನು ಕೈಯಲ್ಲಿ ಹಿಡಿದು ಇನ್ನೊಂದು ಕೈಯಲ್ಲಿ ಮಗುವಿನ ಕೈ ಹಿಡಿದು ಮುಂದೆ ಹೆಜ್ಜೆ ಹಾಕಿದಳು.
ಮಮ್ಮ, ಇಲ್ಲಿಗೆ ಯಾಕೆ ಬಂದಿದ್ದೀವಿ? ಇಲ್ಲಿ ಏನಿದೆ ಎಂದು ಮುದ್ದಾಗಿ ಕೇಳಿದನು ಅಗ್ನಿ. ದೇವಸ್ಥಾನಕ್ಕೆ ಬಂದಿದ್ದೀವಿ ಕಂದ, ಪೂಜೆ ಮಾಡಿಸಿಕೊಂಡು ಹೊರಡೋಣ ಎಂದಳು. ಪೂಜೆ ದೇವಸ್ಥಾನ ಯಾವುದು ಎಂಬುದು ಗೊತ್ತಿಲ್ಲ ಮಗುವಿಗೆ. ಇದೇ ಮೊದಲ ಬಾರಿಗೆ ಅವನನ್ನು ದೇವಸ್ಥಾನಕ್ಕೆ ಕರೆದುಕೊಂಡು ಬರುತ್ತಿರುವುದು ಸಾಗರಿ. ಅವಳ ಜೊತೆ ಹೊರಗೆ ಬಂದಿರುವ ಖುಷಿಯಲ್ಲಿಯೇ ಅವಳ ಕೈ ಹಿಡಿದು ಹೆಜ್ಜೆ ಇಡುತ್ತಿದ್ದನು. ಸಾಗರಿ ಮಗುವನ್ನು ಕರೆದುಕೊಂಡು ದೇವಸ್ಥಾನದ ಒಳಗೆ ಬಂದಿದ್ದಳು. ಸಾಗರಿ ಮುಂದೆ ನೋಡಿಕೊಂಡು ಹೆಜ್ಜೆ ಹಾಕುತ್ತಿದ್ದರೆ ಅಗ್ನಿ ಸುತ್ತಲೂ ನೋಡಿಕೊಂಡು ಬರುತ್ತಿದ್ದನು. ಆಗಲೇ ಅವನ ಕಣ್ಣಿಗೆ ಆರ್ಯ ಕಂಡನು. ಅಂದು ಶುಕ್ರವಾರ ಆಗಿದ್ದರಿಂದ ಮೌರ್ಯನಿಗೋಸ್ಕರ ದೇವರಿಗೆ ಹರಕೆ ಕಟ್ಟಿ ಪೂಜೆ ಮಾಡಿಸಬೇಕು ಎಂದು ಆರ್ಯನನ್ನು ಕರೆದುಕೊಂಡು ಬಂದಿದ್ದರು ವಸುಮತಿ. ಅಗ್ನಿ ಆರ್ಯನನ್ನು ನೋಡಿದ್ದೇ ತಡ. ಸಾಗರಿ ಹಿಡಿದಿದ್ದ ಕೈಯನ್ನು ಬಿರುಸಾಗಿ ಎಳೆದುಕೊಂಡವನು ಪಪ್ಪಾ ಎಂದು ಕೂಗುತ್ತಾ ಮುಂದೆ ಓಡಿ ಬಂದನು. ಸಾಗರಿ ಕಣ್ಣು ಮುಚ್ಚಿ ಬಿಡುವುದರೊಳಗೆ ಅವಳಿಂದ ಕೈ ಎಳೆದುಕೊಂಡು ಓಡಿ ಹೋಗಿದ್ದನು ಅಗ್ನಿ. ಅವನು ಓಡುವುದನ್ನು ನೋಡಿ ಗಾಬರಿಯಾಗಿ, ಅಗ್ನಿ, ಎಲ್ಲಿ ಹೋಗ್ತಿದ್ದೀಯಾ ಎಂದು ಕೂಗುತ್ತಾ ನಿಂತಿದ್ದ ಸಾಗರಿಯ ಕಣ್ಣಿಗೆ ಅವನು ಓಡಿ ಹೋಗಿ ಆರ್ಯನನ್ನು ತಬ್ಬಿದ ದೃಶ್ಯ ಕಂಡಿತು. ಪಪ್ಪ ಎಂದು ಕೂಗುತ್ತಾ ನಿಂತಿದ್ದ ಆರ್ಯನ ಎರಡೂ ಕಾಲುಗಳನ್ನು ತಬ್ಬಿದನು ಅಗ್ನಿ. ಆರ್ಯನಿಗಂತೂ ಅಲ್ಲಿ ಅಗ್ನಿಯನ್ನು ನೋಡಿ ಖುಷಿ, ಆಶ್ಚರ್ಯ ಎಲ್ಲವೂ ಒಟ್ಟೊಟ್ಟಿಗೆ ಆಯಿತು. ಅವನು ಯಾರ ಜೊತೆ ಬಂದಿದ್ದಾನೆ ಎಂದು ತಿಳಿಯದೆ ಅವನನ್ನೆತ್ತಿಕೊಂಡು, ಅಗ್ನಿ, ನೀನು ಇಲ್ಲಿ ಯಾರ ಜೊತೆ ಬಂದಿದ್ದೀಯಾ ಎಂದು ಕಣ್ಣರಳಿಸಿ ಕೇಳಿದನು. ಆರ್ಯನನ್ನು ಪಪ್ಪ ಎಂದು ಹೇಳುತ್ತಾ ಓಡಿ ಬಂದ ಮಗುವನ್ನು ಅಚ್ಚರಿಯಲ್ಲಿ ನೋಡುತ್ತಾ ನಿಂತರು ವಸುಮತಿ. ಆರ್ಯ ಆಗಾಗ ಮಗುವನ್ನು ಭೇಟಿ ಮಾಡುವುದು, ಅವನಿಗೆ ಇವರೇ ನಿನ್ನ ತಂದೆ ಎಂದು ಆರ್ಯನನ್ನು ಪರಿಚಯ ಮಾಡಿಕೊಟ್ಟಿರುವ ವಿಷಯ ಯಾವುದೂ ಅವರಿಗೆ ಗೊತ್ತಿಲ್ಲ. ಮಮ್ಮ ಜೊತೆ ಬಂದೆ ಎಂದು ಸಾಗರಿ ನಿಂತಿದ್ದ ಕಡೆ ಕೈ ತೋರಿಸಿ ಹೇಳಿದನು ಅಗ್ನಿ. ಆ ಕ್ಷಣಕ್ಕೆ ಸಾಗರಿ ಕೂಡ ಆರ್ಯನನ್ನೇ ನೋಡುತ್ತಾ ನಿಂತಿದ್ದಳು. ಇಬ್ಬರ ಕಣ್ಣೋಟವು ಬೆರೆತವು. ಅಂದು ಸಾಗರಿ ಕನಕಾಂಬರ ಹೂವಿನ ಮೃದುವಾದ ಕಿತ್ತಳೆ ಸುವರ್ಣ ಮಿಶ್ರಿತ ಬಣ್ಣದ ಸೀರೆ ಉಟ್ಟು ಕಣ್ಮನ ಸೆಳೆಯುವಂತೆ ಕಾಣುತ್ತಿದ್ದಳು. ಮುಂಜಾನೆಯ ಸೂರ್ಯನ ಕಿರಣಗಳು ಅವಳ ಮೇಲೆ ಬೀಳುತ್ತಿದ್ದಂತೆ ಆ ಸೀರೆಯ ಬಣ್ಣ ಇನ್ನಷ್ಟು ಹೊಳಪು ಪಡೆದು ಅವಳ ಮುಖದ ಕಾಂತಿಯನ್ನು ದುಪ್ಪಟ್ಟು ಮಾಡಿತು. ಇಂದು ಸಾಗರಿ ಸರಳವಾಗಿ ಸೀರೆ ಉಟ್ಟಿದ್ದರೂ ಅದರಲ್ಲಿ ಒಂದಿಷ್ಟು ಸೊಗಸು, ಒಂದಿಷ್ಟು ನಾಜೂಕು, ಮತ್ತೊಂದಿಷ್ಟು ಹೆಣ್ಣಿನ ಮೃದುತನ ತುಂಬಿಕೊಂಡಿತ್ತು. ಮೊದಲೇ ನೀಳಕಾಯದ ದೇಹ ಅವಳದು. ಸೀರೆಯಲ್ಲಿ ಇಂದು ಅವಳ ಅಂದ ದುಪ್ಪಟ್ಟಾಗಿತ್ತು. ಅದಕ್ಕೆ ಹೊಂದುವಂತೆ ಧರಿಸಿದ್ದ ಸಣ್ಣ ಜುಮ್ಕಿಗಳು, ಕುತ್ತಿಗೆಯಲ್ಲಿದ್ದ ಮಾಂಗಲ್ಯ ಸರ, ಕೈಯಲ್ಲಿನ ಬಳೆಗಳು ಅವಳ ರೂಪಕ್ಕೆ ಇನ್ನಷ್ಟು ಮೆರುಗು ನೀಡುತ್ತಿದ್ದವು. ಅವಳ ತುಂಡು ಕೂದಲನ್ನೆಲ್ಲ ಇಳಿಬಿಟ್ಟು ಹಣೆಯ ಮಧ್ಯದಲ್ಲಿ ಇಟ್ಟಿದ್ದ ಪುಟ್ಟ ಕುಂಕುಮದ ಬೊಟ್ಟು ಮತ್ತು ಕಣ್ಣಿನಲ್ಲಿ ಹೊಳೆಯುತ್ತಿದ್ದ ಕಾಂತಿ ಅವಳ ಮುಖವನ್ನು ನೋಡಿದವರ ಮನದಲ್ಲಿ ಅಜಾಣತೆಯಾಗಿ ನಗು ಮೂಡಿಸುವಂತಿತ್ತು. ಆರ್ಯ ಹೆಚ್ಚಾಗಿ ಸಾಗರಿಯನ್ನು ಯಾವಾಗಲೂ ಆಫೀಸ್ ಉಡುಪಿನಲ್ಲಿ ಕಾಣುತ್ತಿದ್ದನು. ಇಂದು ಸೀರೆಯಲ್ಲಿ ಅವಳ ಅಂದವನ್ನು ನೋಡುತ್ತಾ ಆರ್ಯ ಹೆಚ್ಚಾಗಿ ಸಾಗರಿಯನ್ನು ಯಾವಾಗಲೂ ಆಫೀಸ್ ಉಡುಪಿನಲ್ಲಿ ಕಾಣುತ್ತಿದ್ದನು. ಇಂದು ಸೀರೆಯಲ್ಲಿ ಅವಳ ಅಂದವನ್ನು ನೋಡುತ್ತಾ ಹಾಗೆಯೇ ನಿಂತುಬಿಟ್ಟನು. ಇಬ್ಬರು ಕ್ಷಣಗಳ ಕಾಲ ಮೈಮರೆತಂತೆ ನಿಂತಿರುವುದನ್ನು ನೋಡಿದ ವಸುಮತಿಯವರ ಮನಸ್ಸಿಗೆ ನೆಮ್ಮದಿಯಾಯಿತು. ಹೇಳದೆ ಕೇಳದೆ ಅವರ ತುಟಿಗಳು ಕೂಡ ಬಿರಿದುಕೊಂಡವು. ವಸುಮತಿಯವರು ತಾವೇ ಮುಂದೆ ಬಂದು ಸಾಗರಿ ಎಂದರು. ಅವರ ಧ್ವನಿ ಕೇಳಿ ಆರ್ಯ ಮಗುವಿನ ಕಡೆ ಗಮನ ಕೊಟ್ಟರೆ ಸಾಗರಿ ತನ್ನ ಅತ್ತೆಯ ಚಂದದ ಮುಗುಳ್ನಗೆ ನೀಡಿ, ಹೇಗಿದ್ದೀರಾ ಅತ್ತೆ ಎಂದಳು. ನಾನು ಚೆನ್ನಾಗಿದ್ದೀನಿ, ಪೂಜೆ ಆಯಿತಾ ಎಂದರು. ಇಲ್ಲ ಅತ್ತೆ, ಈಗಷ್ಟೇ ಬಂದದ್ದು, ಇನ್ನೂ ಪೂಜೆ ಆಗಿಲ್ಲ ಎಂದು ಮುಗುಳ್ನಗೆಯೊಂದಿಗೆ ಹೇಳಿದಳು. ಸಾಗರಿಯ ಮುಖದಲ್ಲಿ ಮೂಡಿದ್ದ ಮೃದುವಾದ ನಗು, ಕಣ್ಣಿನಲ್ಲಿ ಕಾಣುತ್ತಿದ್ದ ಹೊಸ ಒಳಪನ್ನು ನೋಡಿ ಅವರ ಕಣ್ಣಿಗೆ ಸಾಗರಿ ಏನೋ ವಿಶೇಷ ಎನಿಸಿದಳು. ಅವಳ ತಾಯಿಯೂ ಬಂದಿದ್ದಾರಾ ಎಂದು ಅವಳ ಹಿಂದೆ ಕಣ್ಣು ಹಾಯಿಸಿದ ವಸುಮತಿಯವರು, ಒಬ್ಬಳೇ ಬಂದಿದ್ದೀಯಾ ಎಂದರು. ಹ್ಞೂ ಅತ್ತೆ, ಪಾಪು ಮತ್ತು ನಾನು ಇಬ್ಬರೇ ಬಂದದ್ದು ಎಂದವಳ ಕಣ್ಣುಗಳು ಆರ್ಯನ ಮೇಲೆ ಹೊರಳಿದವು. ಅವನು ತನ್ನ ಪಾಡಿಗೆ ತಾನು ಮಗುವಿನ ಜೊತೆ ಮಾತನಾಡುತ್ತಾ ನಿಂತಿದ್ದನು. ಶ್ರಾವಣಿಯವರು ಬಂದಿಲ್ಲ ಎಂದು ತಿಳಿಯುತ್ತಿದ್ದಂತೆ ಸೊಸೆಯ ಜೊತೆ ಹೆಚ್ಚಿಗೆ ಸಮಯ ಕಳೆಯಬಹುದು ಎಂದು ಮನದಲ್ಲೇ ಯೋಚಿಸಿದ ವಸುಮತಿಯವರು, ಹೌದಾ, ನಮ್ಮದು ಪೂಜೆ ಆಗಿಲ್ಲ, ಬಾ ಪೂಜೆ ಮಾಡಿಸೋಣ ಎಂದರು.
ಸಾಗರಿ ಕೂಡ ತಲೆಯಾಡಿಸಿ ಅವರ ಹಿಂದೆ ಹೆಜ್ಜೆ ಹಾಕಿದಳು. ಅವರಿಬ್ಬರು ಮುಂದೆ ನಡೆದರೆ ಮಗುವನ್ನು ತೋಳಿನಲ್ಲಿ ಎತ್ತಿಕೊಂಡು ಅವರನ್ನು ಹಿಂಬಾಲಿಸಿ ಆರ್ಯ ನಡೆದನು. ದುರ್ಗಾ ಪರಮೇಶ್ವರಿ ದೇವಸ್ಥಾನ ಅದು. ಶುಕ್ರವಾರವಾಗಿದ್ದರಿಂದ ತುಸು ಹೆಚ್ಚೆ ಜನರಿದ್ದರು. ಎಲ್ಲರೂ ಹೋಗುತ್ತಿದ್ದ ಸಾಲಿನಲ್ಲಿ ನಿಂತರು. ಸಾಗರಿ ಮುಂದೆ ನಿಂತರೆ ವಸುಮತಿ ಅವಳ ಹಿಂದೆ ನಿಂತರು. ಅಗ್ನಿಯನ್ನು ತೋಳಿನಲ್ಲಿ ಎತ್ತಿಕೊಂಡು ತಾಯಿಯ ಹಿಂದೆ ನಿಂತಿದ್ದ ಆರ್ಯನ ಕಣ್ಣುಗಳು ಅವನಿಗೆ ಅರಿವಿಲ್ಲದೆ ಆಗಾಗ ಸಾಗರಿಯ ಮೇಲೆ ಹೊರಳುತ್ತಿದ್ದವು. ಸ್ವಲ್ಪ ಹೊತ್ತಿನಲ್ಲಿ ಮೂವರು ಗರ್ಭಗುಡಿಯ ಎದುರು ನಿಂತರು. ವಸುಮತಿಯವರು ಪುರೋಹಿತರಿಗೆ ಅರ್ಚನೆ ಮಾಡಲು ಪೂಜಾ ಸಾಮಗ್ರಿಯನ್ನು ನೀಡಿದರು. ಯಾರ ಹೆಸರಿಗೆ ಅರ್ಚನೆ ಮಾಡಬೇಕು ಎಂದು ಅವರು ಕೇಳುತ್ತಿದ್ದಂತೆ ಮೌರ್ಯ ಎಂದರು. ಅವರು ಮೌರ್ಯನ ಹೆಸರು ಹೇಳಿದ್ದು ನೋಡಿ ಅಚ್ಚರಿಯಿಂದ ಅವರನ್ನೇ ನೋಡಿದಳು ಸಾಗರಿ. ದೇವಿಯನ್ನೇ ನೋಡುತ್ತಾ ಇದ್ದ ವಸುಮತಿಯವರ ಕಣ್ಣಲ್ಲಿ ಆಗಲೇ ನೀರು ಇಳಿಯುತ್ತಿತ್ತು. ಅವರು ಯಾಕೆ ಹಾಗೆ ಕಣ್ಣೀರು ಹಾಕುತ್ತಿದ್ದಾರೆ ಎಂದು ತಿಳಿಯದೆ ಗೊಂದಲದಲ್ಲೇ ನಿಂತಳು. ಅಷ್ಟರಲ್ಲಿ ಪುರೋಹಿತರು ಬಂದು ಅವಳ ಪೂಜಾ ಸಾಮಗ್ರಿಯನ್ನು ಕೊಡುವಂತೆ ಕೈ ನೀಡುತ್ತಿದ್ದಂತೆ ಎಚ್ಚೆತ್ತು ಅವರಿಗೆ ಪೂಜಾ ಸಾಮಗ್ರಿಯನ್ನು ಕೊಟ್ಟು ದೇವಿಯ ಮುಂದೆ ತಾನೂ ಕೂಡ ಕೈ ಮುಗಿದು ನಿಂತವಳು, ದೇವ್ರೆ, ನಿನ್ನ ಬಳಿ ಯಾವತ್ತೂ ಏನೂ ಬೇಡಿಲ್ಲ ನಾನು. ಹೇಗಿದ್ರೂ ಆರ್ಯ ಇಲ್ಲೇ ಇದ್ದಾರೆ. ಏನಾದರೂ ಆಗಲಿ, ಇವತ್ತು ಅವರ ಜೊತೆ ಮಾತಾಡ್ತೀನಿ. ಅವರ ಜೊತೆ ಮಾತನಾಡುವ ಧೈರ್ಯ ಕೊಡು ನನಗೆ ಎಂದು ಕಣ್ಣು ಮುಚ್ಚಿ ಬೇಡಿದಳು. ನಂತರ ಕಣ್ಣು ಬಿಡುತ್ತಿದ್ದಂತೆ ಎದುರಿಗೆ ನಿಂತಿದ್ದ ಆರ್ಯ ಅವಳನ್ನೇ ನೋಡುತ್ತಿದ್ದನು. ಸಾಗರಿ ಕತ್ತೆತ್ತಿ ನೋಡುತ್ತಿದ್ದಂತೆ ಆರ್ಯ ತನ್ನ ನೋಟವನ್ನು ಬದಲಿಸಿ ನಿಂತನು. ಇತ್ತ ಕಣ್ಣು ಮುಚ್ಚಿ ನಿಂತಿದ್ದ ವಸುಮತಿಯವರ ಕಣ್ಣೀರು ಮಾತ್ರ ಇಳಿಯುತ್ತಲೇ ಇದ್ದವು. ಮಗನಿಗೆ ಏನೂ ಆಗದೆ ಬೇಗ ಹುಷಾರಾಗಲಿ ಎಂದು ಆ ತಾಯಿ ದೇವರಲ್ಲಿ ಬೇಡುತ್ತಿದ್ದರು. ತಾಯಿಯ ಕಣ್ಣಲ್ಲಿ ನೀರು ನೋಡಿದವನು ಅವರ ಭುಜವನ್ನು ಬಳಸಿ ಹಿಡಿದು ಅಮ್ಮ ಎಂದು ಕಣ್ಣಿನಲ್ಲೇ ಅವರನ್ನು ಸಮಾಧಾನಪಡಿಸಿದನು. ಅಗ್ನಿ ಅವರ ಕಣ್ಣಲ್ಲಿ ನೀರು ನೋಡಿದವನು ಪಪ್ಪ, ಅಜ್ಜಿ ಯಾಕೆ ಅಳ್ತಿದ್ದಾರೆ ಎಂದನು. ಅಷ್ಟು ಜನರ ಎದುರಿಗೆ ಏನು ಹೇಳಲು ಸಾಧ್ಯ? ಏನಿಲ್ಲ ಕಂದ, ಎಲ್ಲರಿಗೂ ಒಳ್ಳೆಯದು ಮಾಡು ಎಂದು ದೇವರಲ್ಲಿ ಬೇಡುತ್ತಿದ್ದಾರೆ ಎಂದನು ಆರ್ಯ. ಪಪ್ಪ, ಹಾಗಾದರೆ ಕಣ್ಣೀರು ಹಾಕಿಕೊಂಡು ಎಲ್ಲರಿಗೂ ಒಳ್ಳೆಯದು ಮಾಡು ಅಂತ ಬೇಡಿದರೆ ದೇವರು ಒಳ್ಳೆಯದು ಮಾಡ್ತಾರಾ ಎಂದಿತು ಮುದ್ದಾಗಿ. ಮಗುವಿನ ಮಾತಿಗೆ ಏನು ಹೇಳಬೇಕು ಎಂದು ತಿಳಿಯದೆ ಅವನ ಕೆನ್ನೆಗೆ ಮುತ್ತನಿರಿಸಿದನು. ಪಾಪ ಅತ್ತೆ, ಮಗ ಮಾಡಿರುವ ಘನ ಕಾರ್ಯವನ್ನು ನೆನೆದು ಈ ರೀತಿ ಕಣ್ಣೀರಿಡುತ್ತಿದ್ದಾರೆ. ಇವರನ್ನು ನೋಡಿದರೆ ಅಯ್ಯೋ ಎನಿಸುತ್ತದೆ ಎಂದು ಮನದಲ್ಲೇ ಹೇಳಿಕೊಂಡಳು ಸಾಗರಿ. ಪುರೋಹಿತರು ನೀಡಿದ ಕುಂಕುಮವನ್ನು ಕೆಲವು ಹೆಂಗಸರು ಮೊದಲು ಮಾಂಗಲ್ಯಕ್ಕೆ ಇಟ್ಟು ನಂತರ ಹಣೆಗೆ ಇಟ್ಟುಕೊಳ್ಳುವುದನ್ನು ನೋಡಿದ ಸಾಗರಿ ತಾನೂ ಕೂಡ ಮೊದಲ ಬಾರಿಗೆ ಕುಂಕುಮವನ್ನು ತೆಗೆದು ಮೊದಲು ತನ್ನ ಮಾಂಗಲ್ಯಕ್ಕೆ ಹಚ್ಚಿ ನಂತರ ಹಣೆಗೆ ಹಚ್ಚಿಕೊಂಡಳು. ಅದನ್ನು ನೋಡಿದ ವಸುಮತಿಯವರು ಮಗನ ಕೈ ಹಿಡಿದು ಅಲ್ಲಿ ನೋಡು ಎನ್ನುವಂತೆ ಸನ್ನೆ ಮಾಡಿದರು. ಸಾಗರಿ ಮಾಂಗಲ್ಯಕ್ಕೆ ಕುಂಕುಮ ಹಚ್ಚಿದ್ದು ವಸುಮತಿಯವರಿಗೆ ಖುಷಿಯಾದರೆ ಆರ್ಯನಿಗೆ ಆಶ್ಚರ್ಯವಾಯಿತು. ಪೂಜೆ ಮುಗಿಸಿ ಎಲ್ಲರೂ ಹೊರಬಂದಿದ್ದರು. ವಸುಮತಿಯವರು ಅದಾಗಲೇ ಸಾಗರಿಗೆ ಆ ದೇವಸ್ಥಾನದ ಹಿನ್ನೆಲೆಯನ್ನು ಹೇಳುತ್ತಿದ್ದರು. ಅದನ್ನು ನೋಡಿದ ಆರ್ಯ, ಅಮ್ಮ, ಟೈಮ್ ಆಯಿತು, ಹೊರಡೋಣ. ನೀನು ತಿಂಡಿ ತಿಂದು ಮಾತ್ರೆ ತಗೋಬೇಕು ಎಂದನು. ಇದುವರೆಗೂ ಸಾಗರಿಯ ಜೊತೆ ಒಮ್ಮೆಯೂ ಮಾತನಾಡಿರಲಿಲ್ಲ ಅವನು. ಮಗನ ಮಾತು ಕೇಳಿ ಸಾಗರಿಯ ಮುಖ ನೋಡಿದ ವಸುಮತಿಯವರು ಆಯಿತು ಎಂದು ತಲೆಯಾಡಿಸಿದರು. ಇತ್ತ ಚಡಪಡಿಕೆಯಲ್ಲಿ ನಿಂತಿದ್ದ ಸಾಗರಿ ತನ್ನಲ್ಲಿಯೇ ಧೈರ್ಯ ತಂದುಕೊಂಡು, ಅದು ನಿಮ್ಮ ಜೊತೆ ಸ್ವಲ್ಪ ಮಾತಾಡಬೇಕಿತ್ತು ಎಂದು ಆರ್ಯನನ್ನು ನೋಡಿಕೊಂಡು ಹೇಳಿದಳು. ವಸುಮತಿಯವರು ಅದಕ್ಕೇನು ಮಾತಾಡು ಎಂದು ಹೇಳುವಷ್ಟರಲ್ಲಿ, ಈಗ ನನಗೆ ಟೈಮ್ ಇಲ್ಲ, ಬೇರೆ ಕೆಲಸ ಇದೆ, ಅರ್ಜೆಂಟ್ ಹೊರಡಬೇಕು ಎಂದು ಮುಖದ ಮೇಲೆ ಹೊಡೆದಂತೆ ಹೇಳಿದನು. ಧೈರ್ಯ ಮಾಡಿ ಅವನ ಜೊತೆ ಮಾತನಾಡಬೇಕು ಎಂದುಕೊಂಡವಳಿಗೆ ಅವನ ಮಾತು ಕೇಳಿ ನಿರಾಸೆ ಬೇಸರ ಎರಡೂ ಆಗಿ ಅವಳ ಮುಖ ಬಾಡಿದಂತಾಯಿತು. ಮಗ ಸೊಸೆ ಇಬ್ಬರು ಒಂದಾಗಬೇಕು ಎಂದು ಅದೆಷ್ಟು ಆಸೆಯಿಂದ ಕಾಯುತ್ತಿದ್ದರೋ ವಸುಮತಿ. ಮಗ ಸೊಸೆಯ ಜೊತೆ ಮಾತನಾಡಲು ನಿರಾಕರಿಸಿದ್ದನ್ನು ನೋಡಿ ಅವನ ಮೇಲೆ ಕೋಪಗೊಂಡರು. ಅವಳೇನು ಗಂಟೆಗಟ್ಟಲೆ ನಿನ್ನ ಜೊತೆ ಮಾತಾಡ್ತೀನಿ ಎಂದು ಹೇಳ್ತಿಲ್ಲ. ಸಾಗರಿ ಜೊತೆ ಮಾತನಾಡಲು 5 ನಿಮಿಷ ಟೈಮ್ ಇಲ್ವಾ ನಿನಗೆ? ನಿನ್ನ ಕೆಲಸ ಏನೇ ಇದ್ರೂ ಎಲ್ಲವನ್ನು ಬದಿಗೊತ್ತಿ ಹೋಗಿ ಅವಳ ಜೊತೆ ಮಾತನಾಡು ಎಂದು ಮಗನಿಗೆ ಗದರಿದರು. ಅಮ್ಮ, ಹಾಗಲ್ಲ ಎಂದು ಆರ್ಯ ಹೇಳುವಷ್ಟರಲ್ಲಿ, ಪರವಾಗಿಲ್ಲ ಅತ್ತೆ, ಅವರಿಗೆ ಏನೋ ಕೆಲಸ ಇದೆಯಂತೆ, ನಾನು ಇನ್ನೊಮ್ಮೆ ಮಾತಾಡ್ತೀನಿ ಎಂದಳು ಸಾಗರಿ. ನೀನು ಸುಮ್ಮನೆ ಇರು ಸಾಗರಿ, ಯಾವುದೇ ಕೆಲಸ ಇದ್ದರೂ ಈಗ ಅವನು ನಿನ್ನ ಜೊತೆ ಮಾತಾಡಬೇಕು ಅಷ್ಟೆ ಎಂದು ಸೊಸೆಗೆ ಹೇಳಿದವರು ಮಗನ ಕಡೆ ತಿರುಗಿ, ನಾನು ಹೇಳಿದ್ದು ಅರ್ಥ ಆಯಿತು ತಾನೆ? ಬೇರೆ ಏನೂ ಹೇಳುವ ಹಾಗಿಲ್ಲ.
ನಾನು ಮಗುವಿನ ಜೊತೆ ಇಲ್ಲೇ ನೆರಳಲ್ಲಿ ಸ್ವಲ್ಪ ಹೊತ್ತು ಕುಳಿತಿರುತ್ತೇನೆ. ನೀನು ಹೋಗಿ ಮಾತನಾಡಿಕೊಂಡು ಬಾ ಎಂದು ಆಜ್ಞೆ ಎನ್ನುವಂತೆ ಹೇಳಿದರು ವಸುಮತಿ. ಮುಂದುವರಿಯುವುದು. ಕಥೆಯ ಬಗ್ಗೆ ನಿಮ್ಮ ಅಭಿಪ್ರಾಯ ತಿಳಿಸಿ. ಧನ್ಯವಾದಗಳು.